ಯಾರಿಗೆಲ್ಲ ಮನೆ ತುಪ್ಪ ಇಷ್ಟ ಆಗುತ್ತೆ ಆ್ಯಂಡ್ ಹೊರಗಡೆ ಅಂಗಡಿದು ತುಪ್ಪ ಎಲ್ಲ ಇಷ್ಟ ಆಗಲ್ಲ, ನಮಗೆ ಮನೆಯದೇ ನಾಟಿ ಸ್ಟೈಲಲ್ಲಿ ಬೇಕು ಅನ್ನೋರು ಒಂದ್ಸಲ ಹೋಗಿ ಈ ರೆಸಿಪಿ ನೋಡಿ ಟ್ರೈ ಮಾಡಿ. ಅಮ್ಮ, ಇದು ಯಾವ ಬೆಣ್ಣೆ? ಹಸು ಬೆಣ್ಣೆನಾ ಎಮ್ಮೆ ಬೆಣ್ಣೆನಾ? ಹಸುದು. ಓಕೆ, ಎಷ್ಟಿದೆ? 5 ಸೇರಿದೆ. 5 ಸೇರಾ? ಓಕೆ, ಬನ್ನಿ ಗೈಸ್, ಇವತ್ತು ನಮ್ಮ ಮನೇಲಿ ತುಪ್ಪ ಮಾಡ್ತಿದ್ದಾರೆ. ನೋಡೋಣ ಯಾವ ತರ ತುಪ್ಪ ಬರುತ್ತೆ ಅಂತ. ಯಾರಿಗೋಸ್ಕರ ಇಷ್ಟು ತುಪ್ಪ? ತಾಯಿಯವರು ಬಂದಿದ್ದಾರೆ, ಮೊಮ್ಮಕ್ಳಿಗೆ ಬೆಣ್ಣೆ ಬೇಕು ಅಂದ್ರು. ಕಾಯಿಸ್ಕೊಡವ ನನ್ ಕೈಲಿ ಆಗಲ್ಲ ಅಂತ ಕೇಳಿದ್ರು, ಅದಕ್ಕೆ ಕಾಯಿಸ್ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಇದು 5 ಸೇರು ತುಪ್ಪ ಬೆಣ್ಣೆಗೆ ಎಷ್ಟಮ್ಮ ಇದು ಮೆಂತ್ಯ? ಇದಕ್ಕೆನಾ ಇಷ್ಟು ಮೆಂತ್ಯ ಹಾಕೋಬೇಕು? ಇಷ್ಟು ಹಾಕೊಳ್ತೀರಾ? ಉರಿಬೇಕು. ನೋಡೋಣ ಬನ್ನಿ ಯಾವ ತರ ಮನೆ ತುಪ್ಪನ ಕಾಯಿಸೋದು. ಬೆಣ್ಣೆನ ಕಾಯಿಸ್ಕೊತಾ ಇದೀವಿ. ಅಂಡ್ ಇಲ್ಲಿ ಮೆಂತ್ಯನು ಮತ್ತೆ ಏಲಕ್ಕಿನ ಸ್ವಲ್ಪ ಹುರ್ಕೊಳ್ತಾ ಇದೀವಿ, ಹಸಿದೆ ಹಾಕಕ್ ಬೇಡ ಅಂತ. ಈ ತರ ಕರಗಿಸ್ತಾ ಇದ್ದಾರೆ ತುಪ್ಪನ, ಬೆಣ್ಣೆನ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಾಯಿಸ್ಕೊತಾ ಇದ್ದೀವಿ. ಬೆಣ್ಣೆನ ಫಸ್ಟು ಕರಗಿಸ್ಕೋಬೇಕು, ಮೀಡಿಯಮಲ್ಲಿ ಇಟ್ಕೊಂಡ್ರೂ ಓಕೆ. ನೋಡಿ, ಬೆಣ್ಣೆ ಕರಗಿದ್ಮೇಲೆ ಈ ರೀತಿ ಬಂದಿದೆ. ಈ ಥರ ಸೌಟ್ ಆಡಿಸ್ತಾ ಇರಬೇಕು, ಈ ಥರ ಬರುತ್ತೆ ನೋಡಿ. ಕರಗಿಸಿದೀವಿ. ಏಲಕ್ಕಿ ಮತ್ತೆ ಮೆಂತ್ಯ ಅಲ್ವಮ್ಮ? ಎಲ್ಲಿ ಮೆಂತ್ಯ ಏಲಕ್ಕಿನ ಕುಟ್ಕೋತಾ ಇದ್ದಾರೆ. 5 ಸೇರ್ಗೆ ಇಷ್ಟುನಾ ಅಳತೆ? ಇದಕ್ಕೆ ಕಾದಾದ್ಮೇಲೆ ಫಸ್ಟ್ ಒಂದು ವಿಳೆದೆಲೆನ ಹಾಕೊಂಡಿದ್ದಾರೆ. ಆಮೇಲೆ ಎಲೆ ತೊಟ್ಟ, ಇದು ಎಲೆ ತೊಟ್ಟ ಹಾಕಿದ್ದಾರೆ. 4 ರಿಂದ 5 ಎಲೆ ತೊಟ್ಟ ಹಾಕೊಂಡಿದ್ದಾರೆ. ಕರ್ಬೇವು, ಒಂದಿಡಿ ಕರ್ಬೇವು, ಅರ್ಶಿನ ಒಂಚೂರು, ಚಿಟಿಕೆ ಅಷ್ಟು ಅರ್ಶಿನ, ಉಪ್ಪು, ಇಷ್ಟು ಉಪ್ಪು. ನೆಕ್ಸ್ಟ್ ಇದೆಲ್ಲ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಕಾಯಿಸ್ಕೋಬೇಕಂತೆ. ಅದಾದ್ಮೇಲೆ ಮೆಂತ್ಯನ ಮತ್ತೆ ಏಲಕ್ಕಿನ ಪುಡಿ ಮಾಡ್ಕೊಂಡಿರೋದನ್ನ ಹಾಕಿದ್ರೆ ತುಪ್ಪ ರೆಡಿ. ನೋಡಿ, ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಬಾಯ್ಲ್ ಮಾಡ್ತಾ ಇದೀವಿ. ಆಲ್ರೆಡಿ ತುಪ್ಪದ ತರನೇ ಬಂದಿದೆ. ಇಷ್ಟಿದೆ. ಲಾಸ್ಟ್ ನೋಡಿ ಎಷ್ಟಾಗುತ್ತೆ ಅಂತ ತುಪ್ಪ. 5 ಸೇರು ಬೆಣ್ಣೆಲಿ ಎಷ್ಟು ತುಪ್ಪ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಇಷ್ಟು ಈ ತರ ಮೆಲ್ಟ್ ಆದ್ಮೇಲೆ ಮೆಂತ್ಯ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ರಲ್ಲ ರೋಸ್ಟ್ ಮಾಡಿ, ಅದನ್ನ ಹಾಕೊಳ್ತಾ ಇದ್ದಾರೆ ಲಾಸ್ಟ್ ಆಗಿ. ಇಷ್ಟ್ರೆ ಹಸುವಿನ ತುಪ್ಪ ರೆಡಿ. ನೋಡಿ ಎಷ್ಟಿತ್ತು, ಇಷ್ಟಾಗಿದೆ. 5 ಸೇರಲ್ಲಿ ಇಷ್ಟು ತುಪ್ಪ ಆಗಿದೆ. ಅಂಡ್ ಇದು ಆರ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ. ಇಷ್ಟೇ ಗಾಯ್ಸ್ ತುಪ್ಪ. ಮನೆ ತುಪ್ಪನೇ ಅಲ್ವಾ? ನೋಡಿ, ಬರೀ ಅನ್ನಕ್ಕೆ ಹಾಕೊಂಡ್ ತಿಂತಾ ಇದ್ರೆ. ಸೊ ತುಪ್ಪ ಆಗಿದೆ, ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದೀವಿ. ಈ ರೀತಿ ಸೋಸ್ಕೊಳ್ತಾ ಇದೀವಿ. ಆ್ಯಂಡ್ ಸ್ಮೆಲ್ ಮಾತ್ರ ಬರೀ ಅನ್ನಕ್ಕೇನೆ ತುಪ್ಪ ಹಾಕೊಂಡು ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಸ್ಮೆಲ್ ಮನೆಯೆಲ್ಲ ಹರಡ್ತಾ ಇತ್ತು. ಆ್ಯಂಡ್ ಟೊಮೊಟೊ ಬಾತ್ ಮಾಡ್ಕೊಂಡಿದ್ವಿ. ಟೊಮೊಟೊ ಬಾತಿಗೇನೆ 2 ಸ್ಪೂನ್ ತುಪ್ಪ ಹಾಕೊಂಡು ಫಸ್ಟ್ ಡೇನೆ ಎಲ್ಲರೂ ಟೇಸ್ಟ್ ನೋಡಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಈ ಥರ ಟ್ರೈ ಮಾಡಿ. ಮನೆ ತುಪ್ಪ ಯಾವತ್ತಿದ್ರು ಮನೆ ತುಪ್ಪನೇ. ಇವಾಗ ಬಂದಿದೆ GRB ಎಲ್ಲ ಬಂದಿದೆ, ಬಟ್ ಮನೆ ತುಪ್ಪ ತಿನ್ನೋ ಥರ ಫೀಲ್ ಆಗಲ್ಲ. ಆ್ಯಂಡ್ ಮಕ್ಳಿಗೆ ತಿನ್ಸಿದ್ರೆ, ಈ ಥರ ಮನೇಲಿ ಮಾಡಿ ತುಪ್ಪ ತಿನ್ಸಿದ್ರೆ ಅವರು ದಪ್ಪನೂ ಆಗ್ತಾರೆ. ನೋಡಿ, ಫಿಲ್ಟರ್ ಮಾಡಿದ ನೆಕ್ಸ್ಟ್ ಡೇಗೆ ಈ ಥರ ಬಂದಿದೆ ತುಪ್ಪ. ಸೇಮ್ GRBನಲ್ಲಿ ಹೇಗೆ ಮರಳಾದ ತುಪ್ಪ ಅಂತ ಬರುತ್ತೋ ಹಾಗೆ ಮನೆ ತುಪ್ಪಲೂ ಬಂದಿದೆ. ಆ್ಯಂಡ್ ಇಷ್ಟೇ, ನೋಡಿದ್ರಲ್ಲ, ಬೆಣ್ಣೆ ಇದ್ದರೆ ಇಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೆ ತುಪ್ಪ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗುವ.